ನರೇಂದ್ರ ಮೋದಿಯವರ ಈ ಥರ್ಡ್ ಟೈಮ್ ಗವರ್ಮೆಂಟು ಮೇಲ್ನೋಟಕ್ಕೆ ನಾನು ಆಗ್ಲಿಂದಲೂ ಹೇಳ್ಕೊಂಡು ಬರ್ತಿದ್ದೆ, ಮೇಲ್ನೋಟಕ್ಕೆ ಅವರಿಗೆ ಒಂದು 15-20 ಸೀಟುಗಳ ಕೊರತೆ ಏನಿದೆ, ಆ ಕೊರತೆಯ ಕಾರಣಕ್ಕೆ TDPಯೊಂದಿಗಾಗಲಿ ಅಥವಾ ಲಾಲು ಅವರು ನಿತೀಶ್ ಕುಮಾರ್ ಅವರೊಂದಿಗಾಗಲಿ ಒಂದು ಒಪ್ಪಂದ ಮಾಡ್ಕೊಳ್ಬೇಕಾಗಿ ಬಂದಿರೋದು ಅಥವಾ ಒಂದು ಸಂಯುಕ್ತ ಸರ್ಕಾರವನ್ನು ರಚಿಸಬೇಕಾಗಿ ಬಂದಿರೋದು ವೀಕ್ ಆಗ್ತಾರೆ ಅಂತ ಅನಿಸುವಂತಿತ್ತು. ಆದರೆ ನೀವು ಮೊನ್ನೆ ತಾನೇ ವಕ್ಫ್ ಆಕ್ಟ್ನ ವಿರುದ್ಧವಾಗಿ ಸಂಸತ್ನಲ್ಲಿ ಮಂಡಿಸಿರುವಂತ ವಿಚಾರದ ದೃಷ್ಟಿಯಿಂದ ನೋಡೋದಾದ್ರೆ ಬಹಳ ಸ್ಟ್ರಾಂಗ್ ಆಗಿದೆ. ಮತ್ತು ವಕ್ಫ್ ಆಕ್ಟ್ ಅನ್ನ ಇವರು ಮುಸಲ್ಮಾನರ ವಿರೋಧಿ ಅಂತ ಬಿಂಬಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಹಾಗೆ ಇವರು ಬಿಂಬಿಸುವಾಗಲೂ ಕೂಡ ನಿತೀಶ್ ಕುಮಾರ್ JDU ಪರಿಪೂರ್ಣವಾಗಿ ಸೆಂಟ್ರಲ್ ಗವರ್ಮೆಂಟ್ಗೆ ಬೆಂಬಲ ಕೊಟ್ಟಿರುವುದನ್ನು ನೋಡಿದ್ರೆ ಇವತ್ತು ನರೇಂದ್ರ ಮೋದಿ ಅವರ ಗವರ್ಮೆಂಟ್ ಹಿಂದೆಂದಿಗಿಂತಲೂ ಸ್ಟ್ರಾಂಗ್ ಆಗಿದೆ. ಇನ್ಫ್ಯಾಕ್ಟ್ ಇದು ಸ್ಟ್ರಾಂಗ್ ಆಗಿ ಇರಲಿಲ್ಲ ಅಂತಂದಿದ್ರೆ ಅವ್ರು ಇವತ್ತು ಸೆಕ್ಯುಲರ್ ಸಿವಿಲ್ ಕೋಡ್ ನ ಮಾತಾಡ್ತಿರ್ಲಿಲ್ಲ. ವೀಕ್ ಆಗಿರೋದು ಅಂತ ನೀವು ಹೇಳ್ಬಹುದಾಗಿರೋದು ಅದು ಎಲ್ಲಿ ಅಂತಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಸೆಕ್ಯುಲರ್ ಸಿವಿಲ್ ಕೋಡ್ ಅಂತ ನರೇಂದ್ರ ಮೋದಿ ಅವರ ಹೆಸರು ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರ ಗವರ್ಮೆಂಟ್ ವೀಕ್ ಆಗಿದೆ ಅಂತ ಮುಂದೊಂದು ದಿನ ರಾಹುಲ್ ಗಾಂಧಿ ಹೇಳಿದ್ರು, ಯಾರು ಅಚ್ಚರಿ ಪಡಬೇಕಾಗಿಲ್ಲ. ಆದರೆ ಸೆಕ್ಯುಲರ್ ಸಿವಿಲ್ ಕೋಡ್ ಅನ್ನೋ ನಾಮಕರಣ ಮಾಡುವ ಮೂಲಕ ನರೇಂದ್ರ ಮೋದಿ ಇದನ್ನ ಕಾಂಗ್ರೆಸ್ನವರಾಗ್ಲಿ ಪ್ರತಿಪಕ್ಷದ ಯಾರು ಕೂಡ ವಿರೋಧ ಮಾಡದಂತೆ ಮಾಡಿದ್ದಾರಲ್ಲ. ಹೀಗಾಗಿ ನನಗನ್ಸುತ್ತೆ ನರೇಂದ್ರ ಮೋದಿ ಹಿಂದೆಂದಿಗಿಂತಲೂ ಸ್ಟ್ರಾಂಗ್ ಆಗಿದ್ದಾರೆ ಅಂತ. ಯಾವಾಗಲೂ ಯೋಚನೆ ಮಾಡಿ, ಸೋತೆ ಹೋಗ್ಬಿಟ್ರೆ ನಮ್ಗಿನ್ 5 ವರ್ಷ ಮತ್ತೇನು ಮಾಡ್ಲಿಕ್ಕೆ ಇರೋದಿಲ್ಲ. ಆದರೆ ಸೋಲಿನಿಂದ ಕೂದಲೆಳೆಯ ಅಂತರದಲ್ಲಿ ಬಚಾವಾಗ್ತಾರಲ್ಲ, ಅವ್ರು ಮುಂದಿನ 10 ವರ್ಷಗಳ ಕಾಲ ಸೋಲ್ದೇ ಇರೋದಕ್ಕೆ ಬೇಕಾಗಿರುವ ವ್ಯವಸ್ಥೆಯನ್ನ, ರಾಜಮಾರ್ಗವನ್ನು ರೂಪಿಸಿಕೊಳ್ತಾರೆ ಅಂತ. ಹೀಗಾಗಿ ನರೇಂದ್ರ ಮೋದಿ ಅವರು ಇವತ್ತೇನು ಆ ಕೂದಲೆಳೆಯ ಅಂತರದಿಂದ ಉಳ್ಕೊಂಡ್ರು, ಗವರ್ಮೆಂಟ್ ನ ಮಾಡಿದ್ರು, ಅದು ಅವರಿಗೆ ಮುಂದಿನ ದಿನಗಳಲ್ಲಿ ಈ ಪ್ರತಿಪಕ್ಷಗಳ ಈ ಪ್ರಾಪಗೆಂಡಾ ವಾರ್ ನ ಎದುರಿಸಬೇಕಾಗಿರುವಂತ ರೀತಿಯನ್ನ ಕಲಿಸಿಕೊಟ್ಟಿರೋದ್ರಿಂದ ನನಗನ್ಸುತ್ತೆ ಹಿಂದೆಂದಿಗಿಂತಲೂ ಸ್ಟ್ರಾಂಗ್ ಆಗಿರೋದು ಇದು 3.0 ಗವರ್ಮೆಂಟ್ ಅಂತ ನನಗನ್ಸುತ್ತೆ. ಹಾಗಾಗಿ ಇದು ವೀಕ್ ಆಗಿದೆ ಅಂತ ಯಾರಾದರೂ ಏನಾದರೂ ಹೇಳಿದ್ರೆ ಅದವ್ರ ಮೂರ್ಖತನ ಅಷ್ಟೇ. ನರೇಂದ್ರ ಮೋದಿ ಅವರು ಅದಾಗಲೇ ಅದನ್ನು ಪ್ರೂವ್ ಮಾಡಿದ್ದಾರೆ, ನಾವು ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅಂತ. ಅಂಡ್ ಬಿಲೀವ್ ಮಿ, ಬರೋ ದಿನಗಳಲ್ಲಿ ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗಿರುವಂತ ನಿರ್ಣಯಗಳನ್ನ ಅವ್ರು ತಗೊಳ್ತಾರೆ ಅಂತ ನನಗನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.